ಪೊದ್ದಿ ಮಂಟಕ್ ಬರೋದು ಅಪ್ರೂಪನೇ ನೀ ಆಗೋಯ್ತು. ಇನ್ನೇನ್ ಮಾಡನಮ್ಮಿ ಸುಮ್ಕೇನಿಯ. ಇನ್ನೇನ್ ಸಂಜೆ ಆಯ್ತಲ್ಲ, ಕೋಳಿಗಳೆಲ್ಲ ನನಗೆ ಎತ್ತು ಹೊಂಟೋದ್ವು, ಇನ್ನೂ ಬಂದಿಲ್ಲ ಗೂಡ್ಗೆ. ಅದಕ್ಕೆ ನೀ ಎತ್ತ ಕರಿತಾ ಇದ್ದೆ. ಕೊಕ್ಕೊ ಅಂದಿದ ತಕ್ಷಣ ನಮ್ಮ ಕೋಳಿಗಳಂತೂ ಬಂದ್ಬಿಟ್ಟು ಗೂಡ ಒಳಗಡೆ ಕುಂತ್ಕೊಬಿಡ್ತವೆ. ಏನು ಪೊದ್ದಿ ನೀನು ಸರೋಜ್ ಇಬ್ರು ಜೊತೆಯಾಗಿ ಬಂದ್ಬಿಟ್ಟಿದ್ರೆ ಏನ್ ವಿಷಯ? ಏನಾರ ಫಂಕ್ಷನ್ ಗಿಂಕ್ಷನ್ ಕರಿಯಕ್ ಬಂದ್ರ ಏನನೇ? ನೀವಂತೂ ಈ ನಡುವೆ ಮಂಟಕ್ಕಂತೂ ಬರೋದೇ ಇಲ್ಲ, ಸುಮ್ಮನೆ ಇದ್ದು ಬಿಡ್ತೀರಾ ನೀವಂತೂ. ಹೇಳು ಏನಕ್ಕೆ ಬಂದಿದ್ದು ಅಂತ. ನಿನ್ ಗಂಡ ಎಲ್ಲೋದ್ನಿ? ಹೊಸಿ ನಿನ್ ಗಂಡಂತ ಕೆಲಸ ಇತ್ತು. ಇದೊಳ್ಳೆ ಚೆನ್ನಾಗಿ ಹೇಳ್ತೀಯ ಪೊದ್ದಿ. ನನ್ನ ಗಂಡಂತ ಏನ್ ಕೆಲಸ ಇರ್ತದೆ ನಿನಗೆ? ಕುಡುಕ ಮೊದ್ಲೇ ಕುಡ್ಕೊಂಡ ಜೋಲ್ ಬಿದ್ದವನ ನಾ ಕಾಣೆ. ಅವ ಇಂಥ ಕೆಲಸ ಅಂತ ಹೇಳಿದ್ರೆ ನೀನ್ ಒಳ್ಳೆ ಹಂಗ ಅನ್ಕೋಬೇಡ್ವೆ ಪಾರಿ. ಒಂದು ಹುಲ್ ಕಡ್ಡಿನೂ ಒಂದೊಂದು ಟೇಮಾಗಿ ಸಹಾಯಕ್ಕೆ ಬರ್ತದೆ. ನೀನು ಹಂಗೆಲ್ಲ ಚೀಪಾಗಿ ನೋಡ್ಬೇಡ ನಿನ್ ಗಂಡನ. ಇವತ್ತು ನಿನ್ ಗಂಡನಿಂದ ಲಕ್ಷ ಕೋಟಿ ಆಸ್ತಿನ ಉಳಿಸ್ತದೆ ಗೊತ್ತೇನು? ನಿನ್ ಗಂಡನ್ ಮೊದ್ಲು ಕರಿ. ಏನ ನನ್ನ ಗಂಡನಿಂದ ಕೋಟಿ ಆಸ್ತಿ ಉಳಿತದ? ಅಯ್ಯೋ ಶಿವನೆ, ನೀನ್ ಒಳ್ಳೆ ನನ್ನ ಗಂಡನ್ ನಂಬ್ಕೊಂಡು ಏನಾರ ನಿನ್ ಕೆಲಸ ಕೈ ಹಾಕ್ಬಿಟ್ಟು ಆಮೇಲೆ ಏನಾರ ಕುಡ್ದು ಎಲ್ಲ ಮನೆ ಕತನ ಏನ್ ಕತಿಯೋ ಗೊತ್ತಿಲ್ಲ. ಕರಿಯ ನೀನ್ ಸುಮ್ಕೆ ನಿನ್ ಗಂಡನ. ಅಯ್ಯ ರೀ 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 ಅಯ್ಯೋ ಎಲ್ಲಿ ಸಿಕ್ರಲ್ಲಿ ಸುಮ್ಮನೆ ಕೂತ್ಕೊಂಡಿರ್ತೀರ. ಆ ಬಾಟ್ಲು ಬಿಸಾಕಿ ಈ ಕಡೆ. ಅಯ್ಯಯ್ಯ ಥೂ, ಅದೇನ್ ನನ್ನ ಮಾನ ಮರವದಿ ಕಳಿಯಕ್ಕೆ ಅಂತ ನೀವು ಹುಟ್ಟಿದ್ದೀರಾ. ನೀವಂತೂ ಕುಡ್ದು ಸಾಯ್ತೀರಾ. ಬಿಸಾಕಿ ಬನ್ನಿ ಇಲ್ಲಿ. ನಿಮ್ಮ ನುಡಿಕೊಂಡು ಪದ್ದಿ ಬಂದವಳೆ. ಏನು ದಡ್ಡ ನುಡಿಕೊಂಡು ಪದ್ದಿ ಬಂದವಳ? ಹೂನ್ರಿ, ನಿಮ್ಮ ನುಡಿಕೊಂಡು ಹೆಂಗೆ ಪದ್ದಿ ಬಂದಿರೋದು. ಬರ್ರಿ ಬೇಗ. ಬಂದೆ. ಅಯ್ಯ ಬಿಯರೋ ಅಲ್ಲ, ಎಕ್ಸ್ಕ್ಯೂಸ್ ಬಿ. ದಡ್ಡ ಹುಡಿಕೊಂಡು ಬಂದಿದ್ದೀರ ಅಂತಂದ್ರೆ ಅದೆಲ್ಲ ಒಂಥರ ದೊಡ್ಡ ವಿಷಯ ಇದೆಯಾ? ಬದು ಹೇಳು ಏನು ವಿಷಯ? ನನ್ನ ನುಡಿಕೊಂಬರೋ ಅಂತ ವಿಷಯ ಏನವ? ಅಣ್ಣ, ನಿಮ್ಮಿಂದ ಹೊಸಿ ಸಹಾಯ ಆಗ್ಬೇಕಿತ್ತು ನಮ್ಗೆ. ಏನ ಅಣ್ಣನ? ನೀನು ಅಡ್ಡ ಆದ್ರೆ ಎದೆಗೆ ಚುಚ್ಚದಂಗ ಆಯ್ತದ ಕಣವ. ಬೇಡ, ಏನು ಸಹಾಯ ಅಂತ ಹೇಳ್ಬಿಟ್ಟು ಕೇಳಿ ಮಾಡ್ತೀನಿ. ನನ್ನ ಹತ್ರ ಸಹಾಯ ಕೇಳೋದು ಅಂದ್ರೆ ನಾನು ಸಹಾಯ ಮಾಡೋದು ಅಂದ್ರೆ ಸುಮ್ಮನೆ ಅನ್ಕೊಬಿಟ್ಟಿದ್ಯಾ? ಈ ಕೆಲಸ ನಿಮ್ಮಿಂದ ಮಾತ್ರನೇ ಸಾಧ್ಯ. ದಯವಿಟ್ಟು ಇಲ್ಲ ಅಂತ ಹೇಳ್ಬೇಡಿ. ನೀವು ಇಲ್ಲ ಅಂತ ಹೇಳಿದ್ರೆ ನಮಗೆ ತುಂಬಾನೇ ಬಾಧೆ ಆಯ್ತದೆ. ನೀವು ಸಹಾಯ ಮಾಡ್ತೀನಿ ಅಂತ ಹೇಳಿದ್ರೆ ಏನು ಸಹಾಯ ಅಂತ ಹೇಳ್ತೀನಿ. ಸರಿ ಹೇಳಪ್ಪ, ಮಾಡ್ತೀನಿ. ಅದೇನು ಸಹಾಯವೋ ಹೇಳು, ಮಾಡ್ತೀನಿ. ಅದು ನೀನೇನು ಅಂತ ಹೇಳಿದ್ರೆ, ನಮ್ಮ ಭಾವ ಅವನಲ್ಲ ಶಾರದಿ ಗಂಡ ಇವಾಗ ಪ್ಯಾಟೆಗೆ ಹೋಯ್ತಾವನೆ. ಆ ಪ್ಯಾಟೆಗೆ ನೀನು ಹೋಗ್ಬೇಕು. ನಾನು ಪ್ಯಾಟೆಗೆ ಹೋಗ್ಬೇಕಾ? ಆಮೇಕಿಂದ ಒಬ್ಬನೇ ಹೋಗ್ಬಾರ್ದು ನೀನು. ಶಾರದಿ ಗಂಡನ ಜೊತೆ ನೀನೇ ಹೋಗ್ಬೇಕು. ಶಾರದಿ ಗಂಡ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಒಂದು ಆಫೀಸ್ ಒಳಗಡೆಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಪತ್ರಗಳನ್ನ ಅವನ್ನ ಇವನ್ನ ಎಲ್ಲನೂ ಮಾಡಿಸ್ಕೊಂಡು ಒಂದು ಬ್ಯಾಗ್ ಹಾಕ್ಕೊಂಡು ಬರ್ತಾನೆ. ಸರಿನಾ? ಆಮೇಲೆ ನೀನೇನು ಮಾಡಬೇಕು ಅಂತ ಹೇಳಿದ್ರೆ, ಆ ಪತ್ರನ ತೆಗೆದ್ಬಿಟ್ಟು ಆ ಪತ್ರದ ಜಾಗಕ್ಕೆ ಬೇರೆ ಯಾವನ ಒಂದು ತಾಳೆ ತಗೊಬಿಟ್ಟು ಯಾವನ ಕ್ವಶನ್ ಪೇಪರ್, ಇಂಗ್ಲೀಷ್ ಪೇಪರ್ ಇರಬೇಕು. ಇಂಗ್ಲೀಷ್ ಯಾರಿಗೂ ಅರ್ಥ ಆಗಲ್ವಲ್ಲ, ಇಂಗ್ಲೀಷ್ ಪೇಪರ್ನ ಹುಡುಕೊಬಿಟ್ಟು ಒಂದು 10 ಇಂಗ್ಲೀಷ್ ಪೇಪರ್ನ ಆ ಪತ್ರದೊಳಗಡೆ ನೀನು ಸೇರಿಸ್ಬೇಕು. ಅಯ್ಯ ಎಂತ ಸಿಂಪಲ್ ಮ್ಯಾಟ್ರು. ನಾನಂತೂ ರೆಡಿ. ಅದಕ್ಕೆ ಕಣೋ ನಿನಗೆ ಹೇಳ್ತಾ ಇರೋದು, ದಯವಿಟ್ಟು ನೀವು ಈ ಕೆಲಸ ಮಾಡೇ ಕೊಡಬೇಕು. ಈಗ ನೀವು ಸೀದಾ ನಮ್ಮ ಬಾವನ ಜೊತೆ ಹೊರಟೋಗ್ಬಿಡಿ. ಹೋಗ್ಬಿಟ್ಟು ಅವಯ್ಯ ಹೋಗ್ಬಿಟ್ಟು ಪತ್ರ ಗಿತ್ರ ಎಲ್ಲನೂ ಮಾಡಿಸ್ಕೊತಾನೆ. ನೀವು ಪತ್ರ ಎಲ್ಲ ಮಾಡಿಸ್ಕೊಳ್ಳೋ ತನಕ ಸುಮ್ಕಿನಿ ನಿಂತ್ಕೊಂಡಿರಿ. ಆಮೇಲೆ ಒಂದು ಈಗಲಿಂದ ಇಲ್ಲಿ ಮನೆಯಿಂದನೇ ನೀವು ಯಾವನ ಇಂಗ್ಲೀಷ್ ಪೇಪರ್ ಒಂದು 10 ಪೇಪರ್ ತಗೊಂಡೋಗಿ. ಸರಿನಾ? ಆಮೇಲಿಂದ ಜೋಬ ಇಕ್ಕೊಂಡು ಹೋಗಿ. ಯಾರನ್ನ ನಮ್ಮ ಬಾವ ಆ ಕಡೆ ಈ ಕಡೆ ನೋಡ್ಬೇಕಾರೆ ಒಳಗಡೆ ಇತ್ತಲ್ಲ ಬ್ಯಾಗ್ ಒಳಗಡೆ ಇರೋ ಪತ್ರವ ತೆಗೆದ್ಬಿಟ್ಟು ಈ ಪತ್ರವ ತುರುಕ್ಬಿಡು. ಸರಿನಾ? ಆಟಯ್ಯ, ಎಂತ ಸಿಂಪಲ್ ಕೆಲಸಕ್ಕೆಲ್ಲ ನಾನು ಯಾಕೆ ಬೇಕು? ನೀವೇ ಬೇಕು. ಯಾಕಂದ್ರೆ ನಮ್ಮ ಬಾವ ನಿಮ್ಮ ಜೊತೆ ನೀನು ಶಾನೆ ಇರೋದು, ನಮ್ಮ ಜೊತೆ ಇರಕ್ಕಿಲ್ವಲ್ಲ, ಅದಕ್ಕೆ. ಸರಿ ಆಯ್ತು, ನೀವು ಹೇಳದ್ಮೇಲೆ ನಾನು ಮಾಡಕ್ಕಿಲ್ಲ ಅಂತ ಹೇಳ್ತೀನ. ಮತ್ತೆ ನನಗೇನಾರ ಕೊಡಿಸ್ಬೇಕು. ಇವತ್ತು ನಾನು ಕ್ಯಾಮೆ ಕೆತ್ತಾರ ಎಲ್ಲ ಬಿಟ್ಬಿಟ್ಟು ನಾನು ಅವನಿಂದೆ ತಿರ್ಗಾ ಕೊಯ್ತಾ ಇದ್ದೀನಿ ಅಂತ ಹೇಳಿದ್ರೆ ಸುಮ್ಕಿನ? ನನಗೂ ಏನಾರ ಕೊಯ್ ಬಿಸಿ ಮಾಡ್ಬೇಕು. ನೀವು 2,000 ಕೊಡ್ತೀನಿ. ಸರಿನಾ? ಹಂಗಾರ ನಾನು ಈಗಲೇ ಒಯ್ತೀನಿ. ಮರಿದಿದಂಗೆ ಇಂಗ್ಲೀಷ್ ಪತ್ರನೇ ಇಕ್ಕಣೋ. ಇಂಗ್ಲೀಷ್ ಪತ್ರನೇ ಇಕ್ತೀನಿ. ಏನಪ್ಪದಿ, ನನ್ನ ಗಂಡನಿಂದ ನನಗಂತೂ ಸಹಾಯ ಆಗಕ್ಕಿಲ್ಲ. ಯಾರಿಗೊಬ್ರಿಗೆ ಸಹಾಯ ಆಯ್ತದೆ ಅಂತ ಹೇಳಿದ್ರೆ ಏನೋ ಒಂಥರ ಖುಷಿ, ಏನೋ ಒಂಥರ ಸಮಾಧಾನ ಬಿಡು. ನನಗಂತೂ ಯಾರಿಗೊಬ್ರಿಗೆ ಸಹಾಯ ಆಗಲಿ ಅಲ್ವೇ? ಸದ್ಯ ಅಲ್ಲ, ಶಾರದಿ ಇಂಥ ಕೆಲಸ ಎಲ್ಲ ಮಾಡ್ತಾವಳೆ. ಅಯ್ಯೋ, ಮಾಡ್ತಾ ಇರೋದು ಕೆಲವೇ ಟೆನ್ಷನ್ ತಕೊಂಡು ನಾನು ನಿನ್ನ ಗಂಡನ ಕಳ್ಸಿರೋದು. ನಿನ್ನ ಗಂಡ ಕೆಲಸ ಮುಗಿದ ತಕ್ಷಣ ಏನೇ ಬಂದು ನನಗೆ ಹೇಳಕ್ಕೆ ಹೇಳು. ಸರಿನಾ? ಕೆಲಸ ಮುಗೀತು ಅಂತ ಹೇಳ್ಬಿಟ್ಟು. ಸರಿ ಹೇಳ್ಬೋದು, ಹೇಳ್ತೀನಿ. ಈ ವರ್ಷಕ್ಕೆ ನನ್ನ ಗಂಡ ಇವತ್ತನ 4 ಜನಕ್ಕೆ ಉಪಯೋಗಕ್ಕೆ ಬರಂಗ ಆದ್ನಲ್ಲ, ಅದೇ ನಂಗೆ ಗೊತ್ತಿ ಸಮಾಧಾನ. ಹೇಳು. ನನ್ನ ಗಂಡ ಕುಡಿದ್ರೂ ಹೇಳಿದ ಕೆಲಸ ಮಾತ್ರ ಮರೆದಿದ್ದಂಗೆ ಮಾಡ್ಕೊಬತ್ತಾನೆ. ನೀನೇನು ತಲೆ ಕೆಡಿಸ್ಕೊಬೇಡ. ಹೆಂಗನ ಮಾಡಿ ಪತ್ರನ ಬದಲಾಯಿಸ್ತಾನೆ ನನ್ನ ಗಂಡ. ಏನು ಅಂತ ಹೇಳ್ಬಿಟ್ಟು ನನಗೆ ಸಂದ ಗೊತ್ತು. ನೀವು ಅನ್ಕೊಂಡಿರೋ ಕೆಲಸ ಹಾಗೇ ಆಯ್ತದೆ ಅನ್ಕ. ಈ ಎತ್ತದು ಇಳಿಸೋದು ಅಂತ ಕೆಲಸ ಎಲ್ಲ ಮಾಡಕ್ಕಿಲ್ಲ. ಇಂಥ ಕೊಂತ್ರಿ ಕೆಲಸ, ಕಳೆ ಕೆಲಸ ಅಂದ್ರೆ ಸಂದಾಗ ಮಾಡ್ತಾನೆ ನನ್ನ ಗಂಡ, ಮಾಡ್ಕೊಬತ್ತಾನೆ. ನೀನೇನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಸರಿ ಆಯ್ತು, ಬಂದ್ಮೇಲೆ ಹೇಳು ನಂಗೆ. ಆಯ್ತು ಪದ್ದಿ.
ಕಟ್ಲಿ ಈ ಫ್ಯಾಕ್ಟ್ರಿ ಎಲ್ಲ ಇವತ್ತೆಲ್ಲ ನಾಳೆಗೆ ನಂದೇ ಆಗ್ಬೇಕಲ್ಲ. ಕಟ್ಲಿ. ಅಡಾಯ್ ಅಡಾಯ್ ಓ ಕೃಷ್ಣ ಏನ್ಲಾ? ಅಡ ಎಲ್ಗ ಹೊಂಟಿದ್ಯಾ? ನಾನು ಬತ್ತಿರ್ ಕಡಡ, ನಾನು ಕರ್ಕೊಂಡು ಹೋಗು, ನಾನು ಬತ್ತಿರ್ ಕಡಡ. ಏಯ್ ನಾನು ಬ್ಯಾರೆ ಕ್ಯಾಮೆ ಮೇಲೆ ಹೋಯ್ತಾ ಇದ್ದೀನಿ ಕಣ್ಲಾ. ವೆರಿ ಇಂಪಾರ್ಟೆಂಟ್ ಕ್ಯಾಮೆ ಮೇಲೆ ಹೋಯ್ತಾ ಇದ್ದೀನಿ. ನೀನು ಬರಬಾರ್ದು. ನೀನು ಬಂದ್ರೆ ಸಂದಕ್ಕಿರಕ್ಕಿಲ್ಲ. ನಾನು ಏನ್ರೋ ಮೊದಲೇ ಬೈತಲ್ ಕಣ್ಲಾ. ಕರ್ಕೊಂಡೋಗ್ಬೇಡ ಕುಡು ಕೃಷ್ಣನ್ ಅಂತ ಮೊದಲೇ ಹೇಳ್ಬಿಟ್ಟವಳೆ. ನೀನು ಆಮೇಲೆ ನನ್ನ ಜೊತೆಯಾಗಿ ಬಂದ್ಬಿಟ್ರೆ ಸುಮ್ಕೆ ತಲೆನೋವಾಯ್ತದೆ. ಏನಾಗಕ್ಕಿಲ್ಲ, ನೀನ್ ಎಂಡ್ರು ನೋಡಕ್ಕಿಲ್ಲ, ಕರ್ಕೊಂಡು ಹೋಗ್ಲಾ ನನ್ನ. ನೋಡ್ಲಾ ನಾನು ಏನು ಕ್ಯಾಮೆ ಮಾಡ್ತಾ ಇದ್ದೀನಿ ಅಂತ ನಿಂಗೆ ಇನ್ನೂ ಗೊತ್ತಿಲ್ಲ. ನನಗೆ ಹೊಸಿ ಅರ್ಜೆಂಟಾಗಿ ಏನೇನೋ ಕೆಲಸಗಳವೆ, ಶಾನೆ ಕೆಲಸಗಳವೆ. ನೀನು ಬೇರೆ ಕುಡಿದ್ಬಿಟ್ಟಿದ್ಯಾ. ಇನ್ನೊಂದು ಕರ್ಕೊಂಡು ಇವಾಗ ಹೋಗೋಕ್ಕಾಗಕ್ಕಿಲ್ಲ. ನಾನು ಪ್ಯಾಟ್ಗೆ ಹೋಗ್ಬೇಕು. ಸರಿ ನಾ ಟೈಮ್ ಆಯ್ತದೆ. ಇಲ್ಲಿಂದ ಬಸ್ಸಿಗೆ ನಡ್ಕೊಂಡು ಹೋಗ್ಬೇಕು. ನೀ ಸುಮ್ಕೇನಿಯ ಮನ್ಗೋಗು. ಬಂದ್ಮೇಲೆ ಬೇಕಾದ್ರೆ ನಿಂಗೆ ಸಿಗ್ತೀನಿ ನಾನು. ಈಗೇನು ನನ್ನ ಕರ್ಕೊಂಡು ಹೋಗಕ್ಕಿಲ್ವಾ ಪ್ಯಾಟ್ಗೆ? ನಾನು ಎಲ್ರಿಗೂ ಬ್ಯಾಡ ಆಗೋಗ್ಬಿಟ್ಟೆ ಅಲ್ವಾ? ನಾನು ಎಲ್ರಿಗೂ ಬ್ಯಾಡ್ದಾಗ ಆಗೋಗ್ಬಿಟ್ಟೆ. ಬೇಡ ಬಿಡ್ರಿ, ಆಯ್ತು ಬಿಡು. ನನ್ನಂತ ಗೆಳೆಯನ್ನ ನೀನು ಕಳ್ಕೊಳ್ತಾ ಇದೀಯಾ? ಏಳದ್ನೆಲ್ಲ ಬಂದ್ಮೇಲೆ ಸಿಗ್ತೀನಿ ಅಂತ ಹೇಳ್ಬಿಟ್ಟು ಶಾನೆ ಇಂಪಾರ್ಟೆಂಟ್ ಕೆಲಸಕ್ಕೆ ಹೋಯ್ತಾ ಇವ್ನಿ ನಾನು. ಕೂಚಿಕು ನಾವು ಚಡ್ರಿ ದೋಸ್ತಿ ಕಣ ಕುಚಿಕು, ದೋಸ್ತಿಗಿಂತ ಜಾಸ್ತಿ ಕಣ ಕುಚಿಕು. ಓ ಗೆಳೆಯ, ಜೀವಂತ ಗೆಳೆಯ, ಎಂದು ತಾಯಿ ಪ್ರೀತಿ ಕಣೋ. ಒಳ್ಳೆ ಸೆಂಟಿಮೆಂಟಾಗಿ ಮಾತಾಡ್ಬಿಡ್ತಾನೆ ಈ ಕುಡುಕ್. ನನ್ನ ಮಗಂಗೆ ಏನು ಗೊತ್ತಾಯ್ತದೆ? ಸಂದ ಕುಡ್ದವನೇ. ನಾನು ಏನು ಮಾಡಿದ್ರು ಇವನಿಗೆ ಏನೂ ಗೊತ್ತಾಗಕ್ಕಿಲ್ಲ. ಅತ್ತ ಕರ್ಕೊಂಡು ಹೋಗೋದೀನಿ ನೀವು ಎಷ್ಟೋ ಬಾಸಿ. ಸರಿ ಬಡ್ಕೋಬೇಡ, ಬಾ ಸುಮ್ಕೆ ನೀಯಾ. ಸರಿ ಆಯ್ತು. ಈಗ పొద్దు ಕೇಳಿದ ಕೆಲಸ ಮಾತ್ರ ಮಾಡ್ಬೇಕು ನಾನು. ಬಿಡು ಪಾಪ, ನನ್ನ ಫ್ರೆಂಡೇ ಅಲ್ವಾ. ಕುಡ್ದಿರೋನ್ಗೆಲ್ಲ ಏನು ಗೊತ್ತಾಯ್ತದೆ ಪಾಪ. ಸರಿ ಬಿಡು. ರೆಡಿ ಆಯ್ತೀನಪ್ಪ ಪುತ್ರ ಎಲ್ಲ ನನವೇ? ಅಣ್ಣ ಈಗ ಆಯ್ತು, ಜರಾಕ್ಸ್ ಆಗ್ತಾ ಇವ್ನಿ. ಒಂದು 2 ನಿಮಿಷ ಎಲ್ಲ ಕೊಟ್ಬಿಡ್ತೀನಿ. ಓಸಿ ಸಾರ್ನ ಕೊಡಪ್ಪು, ಬಿರ್ನ ಹೋಗ್ಬೇಕು ಅಂತಕ್ಕೆ. ಈಗ ಅಣ್ಣ 2 ನಿಮಿಷ ಕೊಟ್ಟೆ. ಏನಿದು ಇಂಪಾರ್ಟೆಂಟ್ ಕೆಲಸ ಅಂತ ಬೋದ್ಬಿಟ್ಟಿಲಿ ಜರಾಕ್ಸ್ ಹಾಕಿಸ್ಕೊ ಬರಕ್ ಬಂದಿದೀಯಲ್ಲ. ಜರಾಕ್ಸ್ ಹಾಕಿಸ್ಕೊ ಬರಕ್ ನನಗೆ ಹೇಳಿದ್ರೆ ನಾನೇ ನಿನಗೆ ಜರಾಕ್ಸ್ ಹಾಕಿಸ್ತಿರ್ಲಿಲ್ವೇನ್ಲ? ಏನೋ ದೊಡ್ಡ ಕೊಡೋದು ಕಟ್ಟೆ ಹಾಕ ಕೆಲಸ ಐತೆ ಅನ್ನೋ ಬಿಲ್ಡಪ್ ಕೊಡ್ತಾನೆ. ಬಿಲ್ಡಪ್ ಹೋಗತ್ತಾಗ ಸುಮ್ಕೆನೆಯ ಪೊತ್ರು ಅಂತೆ ಪೊತ್ರ ಇವನ್ ಮಾತ ಮುಚ್ಚ. ಲೋ ಕೃಷ್ಣ, ಈ ಪುತ್ರ ಎಷ್ಟು ಮುಖ್ಯ ಅಂತ ನಿಂಗೆ ಗೊತ್ತಾಗಕ್ಕಿಲ್ಲ ಕಣ್ಲ. ನಿಂಗೆ ಗೊತ್ತಾಗಕ್ಕಿಲ್ಲ ಈ ಪುತ್ರ ಎಷ್ಟು ಮುಖ್ಯ ಗೊತ್ತೇನಿಲ್ಲ. ಕುಡ್ಕ ನಿನ್ಗೇನು ಗೊತ್ತಾಗಬೇಕಲ್ಲ ಇದ್ರ ಬೆಲೆ ಏನು ಅಂತ ಹೇಳ್ಬಿಟ್ಟು ನಾನು ನನ್ನ ಹೆಂಡ್ರು ಸೇರ್ಕೊಂಡು ಏನೋ ಒಂದು ದೊಡ್ಡ ಪಿಲಾನ್ ಮಾಡ್ಬಿಟ್ಟು ಮಾಡಿಸ್ತಾ ಇದ್ದೀವಿ. ನಿನ್ಗೇನು ಗೊತ್ತಾಯ್ತದೆ? ಸುಮ್ಕಿರು. ಎಲ್ಲ ಆದ್ಮೇಲೆ ನಾನೇ ನಿನಗೆ ಏನು ಪಿಲಾನು ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಅಲ್ಲಿ ಗಂಟ ನಿಂಗೆ ಏನು ಗೊತ್ತಾಗಕ್ಕಿಲ್ಲ. ಬಾಯಿ ಮುಚ್ಕೊಂಡು ಇರೋದು ಕಲ್ತ್ಕ. ಹಂಗೆ ನಿನಗೆ ನನ್ನ ಜೊತೆ ಬಂದಿದ್ದೆ ನೀನು ಅಂತ ಹೇಳ್ಬಿಟ್ಟು ನನ್ನ ಹೆಂಡ್ರಿಗಂತೂ ಹೇಳೋಕೆ ಬರಬೇಡ ನೀನು, ಸರಿನಾ? ಆಮೇಲೆ ನನ್ನ ಹೆಂಡ್ರು ಸಿಗೋದಿಕ್ಬಿಡ್ತಾಳೆ ನನ್ನ. ಏನೋ ಪಾಪ ಅಂತ ಕರ್ಕೊಂಬಂದೆ ನೋಡು. ಎಣ್ಣೆ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ನೀನು ಅನ್ಕೋಬೇಡ. ಎಣ್ಣೆ ಗಿಣ್ಣೆ ಎಲ್ಲ ಇಲ್ಲಿ ಕೊಡ್ಸೋಕ್ಕಿಲ್ಲ ನಾನು. ದುಡ್ಡಿಲ್ಲ ನನ್ನ ಹತ್ರ, ಇವಾಗ ಕಾಸಿಲ್ಲ. ಊರಿಗೆ ಹೋದ್ಮೇಲೆ ನೀನು ಕೊಡಿಸ್ತೀನಿ. ಈಗ ನೀನು ಆಟ ಮಾಡ್ತಿದ್ದಂಗೆ ಸುಮ್ಕೇನಿಯ ಬತ್ತಿರಬೇಕು. ಅಲ್ಲಿಂದ ಇಲ್ಗಾನ ಬಂದೆ ಸುಮ್ಕೇನಿಯ. ಒಂದು ಪ್ಲೇಟ್ ಮಸಾಲೆ ದೋಸೆ ತಿನ್ಕೊಂಡು ಹೋಗ್ಬೇಕು ಕಡ್ಲ. ಇಷ್ಟು ದೂರ ಬಂದಿದ್ದೀವಿ ಅಂತ ಹೇಳಿದ್ಮೇಲೆ ಒಂದು ಮಸಾಲೆ ದೋಸೆ ತಿನ್ಕೊಂಡು ಹೋಗ್ಲಿಲ್ಲ ಅಂದರೆ ಹೆಂಗೆ ಹೇಳು? ಒಂದು ಮಸಾಲೆ ದೋಸೆ ತಿನ್ಕೊಂಡು ಹೋಗಲೇಬೇಕು. ಸರಿ ಬುಡ್ಡ ಆಯಿತು, ಅದು ನಾನು ಕೊಡಿಸ್ತೀನಿ. ಕುಡಿಯೋದು ಬಿಟ್ಬಿಟ್ಟು ಬೇರೆ ಏನಾರ ಕೇಳು, ಕೊಡಿಸ್ತೀನಿ. ಈ ಕುಡಿಯೋದನ್ನ ಮಾತ್ರ ನನ್ನ ಹತ್ರ ಕೇಳಕ್ಕೆ ಹೋಗ್ಬೇಡ. ಫ್ರೆಂಡು ಅಂತ ಕರ್ಕೊಂಬಂದಿವ್ನಿ, ಆಮೇಲಿಂದ ಯಾಕೆ ಬೇಕು ನನಗೆ? ಅಣ್ಣ ತಗೊಳ್ಳಿ, ಪತ್ರ ಎಲ್ಲ ರೆಡಿ ಆಗವೆ, ತಗೊಳ್ಳಿ ಹುಷಾರು. ಸರಿ ಕಣಪ್ಪ, ಸದ್ಯ ಹೆಂಗೋ ಬಿರ್ನ ಮಾಡ್ಕೊಟ್ಟಲ್ಲ ಸಾಕು. ನಡಿಲ ಕೆಲಸ ಮುಗಿದ್ ನಡಿಲ. ಏ ಪಾಪ, ಅವಾಗಿಂದ ನೀನು ಒಬ್ನೇ ಬ್ಯಾಗ್ ಹಿಡ್ಕೊಂಡಿದ್ಯಾ ಕಣ್ಲ. ಕೊಡ್ಲ ನಾನು ಹಿಡ್ಕತ್ತಿದಯ್ಯ ಪಾಪ ಕಡ್ಲ ನೀನು. ಏನ್ ಬೇಡ ಸುಮ್ಕಿರು. ನಿಂಗೆ ಗೊತ್ತಾಗಕ್ಕಿಲ್ಲ, ಬೇಡ ಸುಮ್ಕಿರು. ಇರ್ಲಿ ಕೊಡ್ಲ ಇಕ್ಕತ್ತಿರಿ. ನಾನು ಇಕ್ಕಳದ ಹೆಂಗ್ ಗೊತ್ತಿಲ್ವೇ? ಅದೇನೋ ಒಂದಕ್ಕೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದೆ. ಹೋಗ್ಬಿಟ್ಟು ಬಾ, ಹೋಗು. ನಿಂತ್ಕೊಂಡಿರ್ತೀನಿ ಇಲ್ಲೇನಿಯ ಪತ್ರ ಎಲ್ಲ ಅಲ್ಲಿಗೆಲ್ಲ ಬಚ್ಚಬರ್ಗೆಲ್ಲ ತಗೊಂಡೋಗ್ಬಾರ್ದು ಕಡ್ಲ. ಹೋಗು. ಹೂನಪ್ಪ, ಹೋಗ್ಬಿಟ್ಟು ಬರ್ಬೇಕು. ಇಲ್ಲೇ ಐತೆ. ಸರಿ, ಬ್ಯಾಗ್ ಹುಷಾರು ಕಂಡ, ಎಲ್ಲೂ ಹಾಕ್ಬೇಡ. ಸರಿನಾ? ನಾನು ಹುಷಾರ ಕಷ್ಟಪಟ್ಬಿಟ್ಟು ಏನೇನೋ ಮಾಡ್ಸಿವ್ನಿ. ನಿನ್ಗೇನು ಗೊತ್ತಾಗಕ್ಕಿಲ್ಲ. ಹುಷಾರು ತಗ. ನೀನು ಹೋಗಣ, ನೀನು ಹೋಗಿ ಬೇರ್ನ ಹೋಗಿ ಬೇರ್ನ ಬಾ, ಹೋಗು. ಊರ್ ಕಡೆಗೆ ಹೋಗ್ಬೇಕು. ಸರಿ. ಬದಲಾಗಿದ್ದ ನನ್ನ ಪೊದ್ದು ನನಗೆ ಅಂತ ಹೇಳ್ಬಿಟ್ಟು ಯಾರೋ ಒಬ್ರು ನನಗೆ ಕೆಲಸ ಹೇಳೋರು ಅಂದಮೇಲೆ ನಾನು ಅದನ್ನು ಬಿಟ್ಬಿಡಕ್ಕಾಯ್ತದ? ಈಗ ಬದಲಾಯಿಸ್ತೀನಿ. ಇಂಗ್ಲೀಷ್ ಪೇಪರ್ ಇದು. ಆ ಪೇಪರ್ ತೆಗೆದು ಬಿಸಾಕಿ ಈ ಪೇಪರ್ ಮಾಡಗನ. ಅಬ್ಬಾ ಪೊದ್ದು, ನೀನು ಹೇಳಿದ ಕೆಲಸ ಮುಗೀತು. ನೀನು ಹೋಗಂಗಿದ್ರೆ ಹೋಗ್ಲಾ? ಕೊಡ್ಲಾ ಈ ಕಡೆ ಬ್ಯಾಗ್ನ ಕೊಡಿಲಿ. ತಗೊಳಪ್ಪ ಪುಣ್ಯಾತ್ಪ, ನಿನ್ ಬ್ಯಾಗ್ ನಾನೇನು ಹಿಡ್ಕೊಳಕ್ಕಿಲ್ಲ. ನಿನ್ ಬ್ಯಾಗ್ ನೀನು ಕೊಟ್ರು ನಾನೇನು ಹಿಡ್ಕೊಳಕ್ಕಿಲ್ಲ. ಏನು ಪಾಪ ಫ್ರೆಂಡಿಗೆ ಸಹಾಯ ಆಗಲಿ ಅಂತ ಹೇಳ್ಬಿಟ್ಟು ಹಿಡ್ಕೊಂಡಿದ್ದೆ ಅಷ್ಟೇ ನೀನಿಯ. ಸರಿ ಸರ್ ನಾನು ನಡಿಲ್ಲ.